ಫೈಲಲ್ಲೇ ಇದೆ ಸರ್, ಪ್ರೆಸ್ ನೋಟ್ ಫೈಲಲ್ಲೇ ಇದೆ ಸರ್. ಸರ್ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಸರ್. ಸರ್ ನಾನು ಕೆ.ಬಿ. ಅರಸಪ್ಪ ಅಂತೇಳಿ ಕಾಶ್ಯ ಅಧ್ಯಕ್ಷ. ಕಾಶ್ಯ ಅಂದರೆ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಅಂತ ಹೇಳಿ. ಸೊ ನಮ್ಮಲ್ಲಿ ಸುಮಾರು 13,000 ಡೈರೆಕ್ಟ್ ಮೆಂಬರ್ಸ್ ಇದ್ದಾರೆ. ಸುಮಾರು 129 ಅಸೋಸಿಯೇಷನ್ಸ್ ಅಫಿಲಿಯೇಟೆಡ್ ಕರ್ನಾಟಕ. ನಾವು ಕರ್ನಾಟಕದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ರೆಪ್ರೆಸೆಂಟ್ ಮಾಡ್ತೀವಿ. ಇವತ್ತಿನ ದಿವಸ ಹಾಸನದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ನಾವು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗೂ ನಮ್ಮ ಅಸೋಸಿಯೇಷನ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿನ ಆ ಜಿಲ್ಲೆಗಳ MSMEಗಳ ಪ್ರಾಬ್ಲಮ್ಗಳನ್ನ ತಗೊಂಡು ಆ ಪ್ರಾಬ್ಲಮ್ಗಳನ್ನ ಗೌರ್ಮೆಂಟ್ಗೆ ತಲುಪಿಸುವಂಥ ಕೆಲಸಗಳನ್ನ ಮಾಡ್ತೀವಿ. ನಮಗೆಲ್ಲರಿಗೂ ಗೊತ್ತಿದೆ, ಈ ಒಂದು COVID-19 ಮಹಾಮಾರಿ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇ ಬಂದು ನಮ್ಮ MSMEಗಳಿಗೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ತುಂಬ ತೊಂದರೆಗಳಾಗಿದೆ. ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ ಇರ್ಬೋದು, ಕೆಲವು ನಮ್ಮ MSMEಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸಿದೆ. ಫಾರ್ ಎಕ್ಸಾಂಪಲ್, ಇವತ್ತು ಹೊಸ ಕೈಗಾರಿಕಾ ನೀತಿ ಏನು ಬಂದಿದೆ, ಅದರಲ್ಲಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ. MSMEಗೆ ಒಂದಷ್ಟು ರಿಲೀಫ್ ಸಿಗೋಂಥದ್ದು ಅದರಲ್ಲಿ ಆಗಿದೆ. ಅದ್ರ ಬಗ್ಗೆ ಇವತ್ತು ನಾವು ಅದರ ಬಗ್ಗೆ ಗೌರ್ಮೆಂಟ್ ಅಧಿಕಾರಿಗಳು ಅದನ್ನು ಇವತ್ತು ಮಧ್ಯಾಹ್ನ 3:00 ಅದ್ರ ಬಗ್ಗೆ ಬಂದು ಮಾತಾಡೋರಿದ್ದಾರೆ. ಇವತ್ತು ಹಾಸನದಲ್ಲಿ ನಾನು ಇವತ್ತು ಹಾಸನಕ್ಕೆ ಬಂದಾಗ ಕೆಲವು ಇಂಡಸ್ಟ್ರೀಸ್ ಎಸ್ಟೇಟ್ಗಳಿಗೆ ನಾನು ವಿಸಿಟ್ ಮಾಡಿದೆ. ಒಂದು ಕಡೆ ಹೇಳ್ತಾರೆ MSMEಗಳು ಬರಬೇಕು, MSMEಗಳು ದೇಶದ ಬೆನ್ನೆಲುಬು, MSMEಗಳು ಉದ್ಧಾರ ಆಗಬೇಕು, ಸಾಕಷ್ಟು ಜನಕ್ಕೆ ಏನೂ ಕಲಿದೇ ಇರೋರಿಗೆ ಕೆಲಸ ಕೊಡುವಂಥವ್ರು ನಾವೇ. ಗೊತ್ತಿದೆ ನಿಮಗೆ, 4ನೇ ಕ್ಲಾಸ್ 3ನೇ ಕ್ಲಾಸ್ ಓದಿದ್ರು ಸಹ, SLC ಫೇಲ್ ಆಗಿದ್ರು ಸಹ ಕೆಲಸ ಕೊಡುವಂಥವ್ರು ನಮ್ಮ MSMEಗಳು. ಒಂದ್ ಕಡೆ ಹೇಳ್ತಾರೆ MSMEಗಳು ಉದ್ಧಾರ ಆಗಬೇಕು ಅಂತೇಳಿ, ಇನ್ನೊಂದು ಕಡೆ ನಮ್ಮ ಇಂಡಸ್ಟ್ರಿ ಎಸ್ಟೇಟ್ಗಳಿಗೆ ವಿಸಿಟ್ ಮಾಡಿದಾಗ ಗೊತ್ತಾಯಿತು, ಅಲ್ಲಿ ರೋಡ್ ಎಲ್ಲಿದೆ ಅಂತ ಹುಡುಕ್ಬೇಕಾಗತ್ತೆ, ಲೈಟ್ಸ್ ಎಲ್ಲಿದೆ ಅಂತ ಹುಡುಕ್ಬೇಕಾಗತ್ತೆ, ಒಂದು ಡ್ರೈನೇಜ್ ಇಲ್ಲ. ಈ ತರ ನಮ್ಮ ಇಂಡಸ್ಟ್ರಿ ಎಸ್ಟೇಟ್ಗಳು, ಅದು ಒಂದು KSIDC ಅವರು ಮಾಡಿ ಡೆವಲಪ್ ಮಾಡುವಂಥ ಇಂಡಸ್ಟ್ರಿ ಎಸ್ಟೇಟ್ ಅಲ್ಲಿ ಈ ತರ ಆದ್ರೆ ಇಂಡಸ್ಟ್ರೀಸ್ ನಡೆಸಕ್ಕಾದ್ರೂ ಹೇಗಾಗುತ್ತೆ? ಮತ್ತೆ ಇವತ್ತಿನ ದಿವಸ ಸಾಕಷ್ಟು ಇವಾಗ ನಾವು ಏನು ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ಚೇತರಿಕೆ ಕಾಣ್ತಾವೆ ಇಂಡಸ್ಟ್ರೀಸು. ಅದಕ್ಕೆ ಲೇಬರ್ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಮುಖ್ಯವಾಗಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇರೋಂಥದ್ದು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ. ಅದರಲ್ಲೂ ಹಾಸನದಲ್ಲಿ ಇವತ್ತು ನೋಡಿ ನನಗೆ ತುಂಬ ಬೇಜಾರಾಯಿತು. ಅಲ್ಲೇ DIC ಇದೆ, ಅಲ್ಲೇ ಗೌರ್ಮೆಂಟ್ ಆಫೀಸ್ಗಳಿದೆ, ಬಟ್ ಅವರಿಗೆ ಅದನ್ನ ಮುಂದೆ ತಗೊಂಡೋಗೋದಕ್ಕೆ, ಅದು ಇನ್ಫ್ರಾಸ್ಟ್ರಕ್ಚರ್ ಒಂದು ಇಂಪ್ರೂವ್ ಮಾಡಲಿಕ್ಕೆ ಅವ್ರಿಗೆ ನೋಡಕ್ ಆಗ್ತಾ ಇಲ್ವೋ ಅಂತ ನನಗೆ. ಸಾಕಷ್ಟು ನಾವು ಈ ವರ್ಷದಲ್ಲಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ಅಲ್ಲಿ ಥ್ರೂಔಟ್ ಕರ್ನಾಟಕಕ್ಕೆ ಎಲ್ಲ ಇಂಡಸ್ಟ್ರಿ ಎಸ್ಟೇಟ್ಗಳಿಗೆ ನಾವು ಸುಮಾರು 150 ಕೋಟಿಗಳಷ್ಟು KDP KSIDC ಇಂದ ನಾವು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡಲೇಬೇಕು ಅಂತ ನಾವು ಗಲಾಟೆ ಮಾಡಿ ಒಂದಷ್ಟು ಎಲ್ಲ ಎಸ್ಟೇಟ್ಗಳಿಗೂ ಒಂದಷ್ಟು ಅಮೌಂಟ್ ಕೊಡಿಸಿದೀವಿ ನಾವು. ಆದರೆ ನಮ್ಮ ಹಾಸನ ಇಂಡಸ್ಟ್ರಿ ಎಸ್ಟೇಟ್ ಇದರಿಂದ ವಂಚಿತವಾಗಿದೆ. ಇವತ್ತಿನ ದಿವಸ ಲಾಕ್ಡೌನ್ ಆದ್ಮೇಲೆ
ಸುಮಾರು 20% ಇಂಡಸ್ಟ್ರೀಸು ಕ್ಲೋಸ್ ಆದಂಥವು ಓಪನ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು MSME ಪ್ರಾಬ್ಲಮ್ ಇರೋಂಥದ್ದು. ಅವರು ಓಪನ್ ಮಾಡಿದ್ರೆ ಸ್ಯಾಲ್ರಿ ಕೊಡಬೇಕು, SIPF ಕೊಡಬೇಕು, ಮತ್ತೆ ಆ ಒಂದು ಏನು ಸಪ್ಲೈ ಚೈನ್ ಲಿಂಕ್ ಏನಿತ್ತು ಅದು ಕಟ್ಟಾಗಿದೆ, ಪೇಮೆಂಟ್ಸ್ಗಳು ಬರೋಂಥದ್ದು ಬರ್ತಾ ಇಲ್ಲ. ಮತ್ತೆ ಇದು ಅನಿವಾರ್ಯ. ಮತ್ತೆ ಫಸ್ಟ್ ಲಾಕ್ಡೌನ್ ಆಯಿತು, ಮತ್ತೆ ಸೆಕೆಂಡ್ ಲಾಕ್ಡೌನು ಆಯಿತು. ಆವಾಗ ನಾವು ಬಹಳ ಹೋರಾಟ ಮಾಡಿ, ತಮ್ಮೆಲ್ಲರಿಗೂ ಗೊತ್ತಿದೆ, ತಮ್ಮ ಮೀಡಿಯಾದವರ ಸಹಕಾರದಿಂದ ನಾವು ಸೆಕೆಂಡ್ ಲಾಕ್ಡೌನ್ ಆದಾಗ ನಮ್ಮ ಗೌರ್ಮೆಂಟ್ಗೆ ಮನವರಿಕೆ ಮಾಡಿದ್ವಿ ನಾವು. ದಯವಿಟ್ಟು ಈಗ ಸೆಕೆಂಡ್ ಲಾಕ್ಡೌನ್ ಆದರೆ ಏನು ಉಳಿದಿರೋಂಥ ಕೆಲಸಗಾರಗಳು ಅವರೂ ಸಹ ಹೊರಟೋಗ್ತಾರೆ. ಮತ್ತೆ ಒಂದು ಸಪ್ಲೈ ಚೈನ್ ಲಿಂಕ್ ಏನಿದೆ ಅದು ಕಟ್ಟಾಗುತ್ತೆ, ಮತ್ತೆ ಬೇರೆ ಎಲ್ಲ ಪ್ರಾಬ್ಲಮ್ ಶುರುವಾಗುತ್ತೆ. ಹಾಗಾಗಿ ದಯವಿಟ್ಟು ಲಾಕ್ಡೌನ್ ಮಾಡಬೇಡಿ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ ಸೆಕೆಂಡ್ ಟೈಮ್ ಲಾಕ್ಡೌನ್ ಆದಾಗ ಇಂಡಸ್ಟ್ರೀಸ್ಗಳನ್ನ ನಾವು ಓಪನ್ ಮಾಡಲಿಕ್ಕೆ ಬಿಡೋದ್ರಲ್ಲಿ ನಾವು ಯಶಸ್ವಿ ಆದ್ವಿ. ಹಾಗಾಗಿ ಅದನ್ನ ಏನಾದ್ರು ನಾವು ಅವತ್ತು ಮಾಡಿಲ್ಲ ಅಂದಿದ್ರೆ ಸುಮಾರು ಜನ ಅವತ್ತು ಶುಕ್ರವಾರ ಲಾಕ್ಡೌನ್ ಮಾಡಿತ್ತು, ಶನಿವಾರ ದಿವಸ ಸುಮಾರು ಜನ ಲೇಬರ್ಸ್ ಹೋಗ್ಬಿಡ್ತಾ ಇದ್ರು, ಸಾಕಷ್ಟು ಪ್ರಾಬ್ಲಮ್ಗಳಾಗ್ತಾ ಇತ್ತು. ಇವತ್ತು ಸಹ ಏನು ಉಳಿದಿರೋ ಅಂತ ಒಂದು ಲೇಬರ್ಸ್ ಏನಿದ್ದಾರೆ, ಸಾಕಷ್ಟು ಜನ ಇನ್ನೂ ಒಂದು 30% ಲೇಬರ್ಸ್ ಹೊರಗಡೆ ಹೋಗಿರೋರು, ಅವರು ನೇಟಿವ್ ಪ್ಲೇಸ್ ಹೋಗಿರೋರು ವಾಪಸ್ ಬರಬೇಕಾಗಿದೆ. ಇದಷ್ಟೇ ಅಲ್ಲದೆ ನಮ್ಮ ಗೌರ್ಮೆಂಟು ನೈಬರಿಂಗ್ ಸ್ಟೇಟ್ಗಳಲ್ಲಿ ಕೆಲವು ಮಸೂದೆಗಳನ್ನ ಮಾಡಿದೆ. ಫಾರ್ ಎಕ್ಸಾಂಪಲ್ ಪೇಮೆಂಟ್ ಆಫ್ ಬೋನಸ್ ಹಾಕ್ತಿರ್ಬೋದು, ಟ್ರೇಡ್ ಯೂನಿಯನ್ ಹಾಕ್ತಿರ್ಬೋದು, ಕಾಂಟ್ರಾಕ್ಟ್ ಲೇಬರ್ ಹಾಕ್ತಿರ್ಬೋದು, ಮೈಗ್ರೆಂಟ್ ಲೇಬರ್ ಹಾಕ್ತಿರ್ಬೋದು. ಈ ಥರದ್ದೆಲ್ಲ ಗುಜರಾತಲ್ಲಿ, ಮಹಾರಾಷ್ಟ್ರದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಲ್ಲಿ ಸುಮಾರು ಸ್ಟೇಟ್ಗಳಲ್ಲಿ ಈ ಆಕ್ಟ್ಗಳು ಏನಿತ್ತು, MSMEಗಳಿಗೆ ತೊಂದರೆಗಳಾಗ್ತಿತ್ತು, ಅದನ್ನ ಸುಮಾರು 3 ವರ್ಷ ಕಾಲ ಅದನ್ನ ಪೋಸ್ಟ್ಪೋನ್ ಮಾಡಿದ್ರು. ನಾವು ಇಲ್ಲೂ ಸಹ ನಾವು ಒತ್ತಾಯ ಮಾಡ್ತಿದ್ದೀವಿ, ಈ ಆಕ್ಟ್ನ ನಾವು ಕರ್ನಾಟಕದಲ್ಲಿ ತರಬೇಕು ಅಂತ ಹೇಳಿ. ಅಟ್ಲೀಸ್ಟ್ 3 years. ನಮ್ಮ ಹಾಸನದಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಇಂಡಸ್ಟ್ರೀಸ್ಗೆ ತುಂಬಾ ಒಂದು ಅವಕಾಶಗಳಿದೆ. ವೇರ್ ಹೌಸ್ಗಳು ಬರಬೇಕಾಗಿದೆ, ಇಲ್ಲಿ ಗೋಡೌನ್ಸ್ ಬರಬೇಕಾಗಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನಮ್ಮ ಇಡೀ ಕರ್ನಾಟಕಕ್ಕೆ ಪೋರ್ಟ್ಗೆ ಹೋಗೋಂಥದ್ದು. ಯಾರಾದರೂ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಮಂಗಳೂರಿಗೆ ಹೋಗ್ಬೇಕಾಗತ್ತೆ, ಮಂಗಳೂರಿಗೆ ಪೋರ್ಟ್ಗೆ ಹೋಗ್ಬೇಕಾದ್ರೆ ಇದೊಂದು ದ್ವಾರ ಇದೆ, ಹೆಲ್ಪಾಗಿರೋ ತರ ಹಾಸನ ಇದೆ. ಸೊ ಹಾಗಾಗಿ ಇಲ್ಲಿನ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ಅಥವಾ ಈ ಇಡೀ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಎಕ್ಸ್ಪೋರ್ಟ್ ಮಾಡುವಂಥವರು ಈ ಹಾಸನ ಕ್ರಾಸ್ ಮಾಡಿ ಹೋಗ್ಬೇಕಾಗುತ್ತೆ. ಆದ್ರೆ ಇವತ್ತು ಏನಾಗಿದೆ, ಒಂದು ಕನೆಕ್ಟಿವಿಟಿ, ಒಳ್ಳೆ ರೋಡ್ ಇಲ್ಲ ಮಂಗಳೂರು ಪೋರ್ಟ್ಗೆ. ಅಲ್ಲಿ ಒಂದು ಲಾಜಿಸ್ಟಿಕ್ ಸಿಸ್ಟಮ್ ಸರಿ ಇಲ್ಲ, ಲೋಡಿಂಗ್ ಅನ್ಲೋಡಿಂಗ್ ಪ್ರಾಬ್ಲಮ್ ಆಗಿದೆ. ಮೊದಲನೇದಾಗಿ ಕನೆಕ್ಟಿವಿಟಿ ರೋಡ್, ಟ್ರಕ್ಸ್ ಹೋಗ್ಲಿಕ್ಕೆ ಕನೆಕ್ಟಿವಿಟಿ ರೋಡ್ ಇಲ್ಲವೇ ಇಲ್ಲ. ಇದನ್ನು ನಾವು ಒತ್ತಾಯ ಮಾಡ್ತಿದ್ದೀವಿ. ಇವತ್ತಿನ ದಿವಸ ಏನು ಈ ಒಂದು ಒಳ್ಳೆ ಕನೆಕ್ಟಿವಿಟಿ ರೋಡ್ ಇಲ್ಲೇ ಇರೋದ್ರಿಂದ ನಮ್ಮ ಕರ್ನಾಟಕದ ಎಲ್ಲ ಎಕ್ಸ್ಪೋರ್ಟರ್ಸು ಚೆನ್ನೈಗೆ ಹೋಗ್ತಾ ಇದೆ. ಆ ಒಂದು ಬೆನಿಫಿಟ್ ಏನು ಸಿಗ್ತಾ ಇದೆ ಗೌರ್ಮೆಂಟ್ಗೆ, ಅದು ಚೆನ್ನೈಗೆ ಹೋಗೋದ್ರಿಂದ ಅದು ತಮಿಳುನಾಡು ಗೌರ್ಮೆಂಟ್ಗೆ ತಗೋತಾ ಇದ್ದಾರೆ, ಪಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ, ಆದಷ್ಟು ಬೇಗ ಬೆಂಗಳೂರಿಂದ, ಅಟ್ಲೀಸ್ಟ್ ಬೆಂಗಳೂರಿಂದ ಮಂಗಳೂರವರೆಗೂ ಒಂದು ಒಳ್ಳೆ ರೋಡ್ ಹಾಕಬೇಕು. ನಮಗೆ ಟ್ರಕ್ಸ್ ಓಡಾಡಲಿಕ್ಕೆ ಬಟ್ ಎಕ್ಸ್ಪೋರ್ಟ್ ಮಾಡೋಂಥವ್ರಿಗೆ ಅಲ್ಲಿ ಮಂಗಳೂರು ಪೋರ್ಟಲ್ಲಿ ಅದನ್ನು ಬಹಳ ಇಂಪ್ರೂವ್ ಮಾಡಿ ಅಲ್ಲಿ ಲಾಜಿಸ್ಟಿಕ್ ಪ್ರಾಬ್ಲಮ್ ಇಲ್ಲಂಗೆ ಮಾಡಬೇಕು. ಇವತ್ತು ಒಂದು ಹಡಗುಗಳು ಬಂದು ನಿಂತ್ಕೊಂಡ್ರೆ ಅದನ್ನು ಅನ್ಲೋಡ್ ಮಾಡಲಿಕ್ಕೆ ತಿಂಗಳುಗಳ ಗಟ್ಟಲೆ ಆಗುತ್ತೆ. ಅಲ್ಲಿ ಒಂದು ಲಾಜಿಸ್ಟಿಕ್ ಲೋಡಿಂಗ್ ಅನ್ಲೋಡಿಂಗ್ ಸಿಸ್ಟಮ್ ಅಷ್ಟು ಸರಿಯಾಗಿಲ್ಲ. ಸೊ ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಇಮಿಡಿಯೇಟ್ ಆಗಿ ಒಂದು ರೋಡು ಏನು ನಮಗೆ ಚೆನ್ನೈಗೆ ಹೋಗೋ ಬೆನಿಫಿಟ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ತಗೋಬೇಕು ಅಂತ ಆಗ್ಬೇಕು ಅಂತ ಆದ್ರೆ ನೀವು ಬೆಂಗಳೂರಿಂದ ಕನೆಕ್ಟಿವಿಟಿ ರೋಡ್ ಮಂಗಳೂರಿಗೆ ಪೋರ್ಟಿಗೆ ಹಾಕ್ಬೇಕು, ಇಮಿಡಿಯೇಟ್ ಆಗಿ ಆದ್ರೆ ಒಳ್ಳೆಯದು ಅನ್ನೋದು. ಆಗ ನಮ್ಮ ಹಾಸನದಲ್ಲಿ ಒಳ್ಳೊಳ್ಳೆ ಇಂಡಸ್ಟ್ರೀಸ್, ಇಷ್ಟೊತ್ತಿಗೆ ಬಹಳ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇಲ್ಲಿ ಬರಬೇಕಾಗಿದೆ.
ನನಗೆ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ. ಒಂದು SEZ ಬಿಟ್ಟರೆ ಮಿಕ್ಕೆಲ್ಲ ಇಂಡಸ್ಟ್ರಿಯಲ್ ಕೂಡ ಇಲ್ಲಿ ಪ್ರಾಬ್ಲಮ್ ಆಗಿದ್ದಾರೆ. ರೋಡ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಸರಿಯಾಗಿಲ್ಲ. ಬಟ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಬಹಳ ತೊಂದರೆ ಆಗುತ್ತೆ. ಇವತ್ತು ನಿಮಗೆ ಗೊತ್ತಿದೆ, ಚೈನಾದಿಂದ ಸಾಕಷ್ಟು ಮೆಟೀರಿಯಲ್ಸ್ ನಮ್ಮಲ್ಲಿ ಇಂಪೋರ್ಟ್ ಆಗ್ತಾ ಇತ್ತು. ಇವತ್ತು ಸಾಕಷ್ಟು ಮೆಟೀರಿಯಲ್ಸ್ ಇವತ್ತು ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೋಬಾರ್ದು ಅಂತ ಹೇಳಿ ನಮ್ಮ ಗೌರ್ಮೆಂಟ್ ಕೆಲವು ಕಾಯ್ದೆಗಳನ್ನ ತರ್ತಾ ಇದೆ. ಅದನ್ನ ನಮ್ಮಲ್ಲಿ ನಮ್ಮ MSMEಗಳು ಸ್ಟಾರ್ಟ್ಅಪ್ ಇಂಡಸ್ಟ್ರೀಸು ಅದನ್ನ ಆ ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ ಇವತ್ತು ಮುಂದೆ ಬರ್ತಾ ಇದ್ದಾರೆ. ಆದ್ರೆ ಅವರಿಗೆ ನಾವು ಲ್ಯಾಂಡ್ ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಅವರಿಗೆ ಕರೆಕ್ಟ್ ಆಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಿದೆ ಅವರಿಗೆ ಸಾಲ್ವ್ ಮಾಡಿ ಕೊಡಬೇಕು. ಸೊ ಹಾಗಾಗಿ ಇವತ್ತು ಒಂದು ಒಳ್ಳೆ ಅವಕಾಶ MSME ಸಿಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಆ ಬೆನಿಫಿಟ್ ತಗೋಬೇಕಾದ್ರೆ ನಮ್ಮಲ್ಲಿ ಯಾವುದೇ ಇಂಡಸ್ಟ್ರಿ ಎಸ್ಟೇಟ್ ಅಲ್ಲಿ ಕರೆಕ್ಟ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ನಮಗೆ ಒಂದು ಕಡೆ ಹೇಳ್ತಾರೆ ನಮ್ಮಲ್ಲಿ ಎಕ್ಸಸ್ ಪವರ್ ಇದೆ, ನಾವು ಬೇರೆ ಸ್ಟೇಟ್ ಅವರಿಗೆ ಕೊಡ್ತೀವಿ ಅಂತ ಹೇಳಿ. ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತು ಸಹ ಎಲ್ಲಾರ ಮನೆಯಲ್ಲೂ ಕರೆಂಟ್ ಹೋಗ್ತಾ ಇದೆ, ಮನೆಗಳಲ್ಲೇ ಕರೆಂಟ್ ಹೋಗ್ತಾ ಇದೆ. ಅಂದ್ರೆ ಇನ್ನು ಇಂಡಸ್ಟ್ರಿಗಳಲ್ಲಿ ಏನು ನಾವು ಆಗ್ಬೇಕು ಹೇಳಿ. ಇವತ್ತು ಇಂಡಸ್ಟ್ರೀಸ್ ಅಲ್ಲಿ 1 hour ಕರೆಂಟ್ ಹೋಯಿತು ಅಂದ್ರೆ ಕೆಲವು ಇಂಡಸ್ಟ್ರೀಸ್ ಸಾಕಷ್ಟು ಇವಾಗ CNC ಮಿಷಿನ್ಗಳು, ಪ್ಲಾಸ್ಟಿಕ್ ಮಿಷನರೀಸ್ ಇರೋದ್ರಿಂದ ಸುಮಾರು ಅದನ್ನು ಎಲೆಕ್ಟ್ರಿಕಲ್ ಕಟ್ ಆದ ತಕ್ಷಣ ಟೂ ಪ್ರಾಬ್ಲಮ್ ಆಗುತ್ತೆ, ಸಾವಿರಾರು ರೂಪಾಯಿ ಅಲ್ಲಿಗೆ ಲಾಸ್ ಆಗುತ್ತೆ. ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಒಂದ್ಸರಿ ಅದು ಹೀಟ್ ಆಗಿ ಅದು ಕೆಲಸ ಪ್ರೊಡಕ್ಷನ್ ಸ್ಟಾರ್ಟ್ ಆದ್ರೆ ಅಕಸ್ಮಾತ್ ಕರೆಂಟ್ ಹೋದ್ರೆ ಮತ್ತೆ ಮತ್ತೊಂದ್ಸರಿ ಹೀಟ್ ಆಗಿ 2 hours ಹೋಗುತ್ತೆ. ಸೊ ಹಾಗಾಗಿ ನಾವು ಒತ್ತಾಯ ಮಾಡ್ತಿದ್ದೀವಿ, ನೀವು ಪವರ್ ಇದೆ ಅಂತ ಹೇಳ್ತೀವಿ, ಕ್ವಾಲಿಟಿ ಪವರ್ ಕೊಡಿ ನಮಗೆ. ಕ್ವಾಲಿಟಿ ಪವರ್ ಬರೀ ಪವರ್ ಕೊಡಲ್ಲ, ಕ್ವಾಲಿಟಿ ಪವರ್ ಕೊಡಬೇಕು ನಿಮಗೆ, ನಾನ್ ಸ್ಟಾಪ್ ಪವರ್ ಕೊಡಬೇಕು. ಆಗ ನಾವು ಇವತ್ತು ಹೊರಡಲ್ಲಿ ನಮ್ಮ MSMEಗಳು ಕಾಂಪೀಟ್ ಮಾಡಲಿಕ್ಕೆ ಆಗುತ್ತೆ. ನಮ್ಮಲ್ಲೂ ಸಾಕಷ್ಟು ಬುದ್ಧಿವಂತಿದ್ದಾರೆ, ಸಾಕಷ್ಟು ದೊಡ್ಡ ಇಂಡಸ್ಟ್ರೀಸ್ ಇದೆ, ಒಳ್ಳೆ ಹೈಟೆಕ್ ಇಂಡಸ್ಟ್ರೀಸು, ಹೈಟೆಕ್ ಮಿಷನರಿ ಮ್ಯಾನುಫ್ಯಾಕ್ಚರರ್ಸು ಎಲ್ಲ ನಮ್ಮಲ್ಲಿ ಇದೆ, ಎಲ್ಲ ಸವಲತ್ತುಗಳು ನಮ್ಮಲ್ಲಿದೆ. ಆದ್ರೆ ನಾವು ಕೊಡ್ತಾರಂತ ಒಂದು ಫೆಸಿಲಿಟೀಸು ಸಾಧ್ಯ ಆಗ್ತಿಲ್ಲ. ಮತ್ತೆ ಹಾಸನದಲ್ಲಿ ಟೂರಿಸಂಗೂ ಸಹ ಬಹಳ ಒಳ್ಳೆ ಅವಕಾಶಗಳಿದೆ, ನಮಗೆಲ್ಲ ಗೊತ್ತಿದೆ. ಅದು ಸಹ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರೋದ್ರಿಂದ ಅದೂ ನಾವು ಒಂದು ಟೂರಿಸಂ ಡೆವಲಪ್ಮೆಂಟ್ಗೆ ಬಹಳ ಒತ್ತಾಯ ಕೊಡ್ತಾ ಇದ್ದೀವಿ ನಾವು. ಮತ್ತೆ ಇಲ್ಲಿ ಸುಮಾರು 17,500 ಇಂಡಸ್ಟ್ರೀಸ್ ಇದೆ ಹಾಸನ ಜಿಲ್ಲೆಯಲ್ಲಿ. ಎಲ್ಲ ಸಾಕಷ್ಟು ಇಂಡಸ್ಟ್ರೀಸು ಅನ್ಡಿಸಿಗ್ನೇಟೆಡ್ ಏರಿಯಾದಲ್ಲಿದೆ, ಅಂದ್ರೆ ಪ್ರೈವೇಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಲ್ಲಿದೆ. ನಿಮಗೆ ಗೊತ್ತಿದೆ, KSSIDC ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, KEDB ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. KSSIDC ಅವರು ಹಾಸನದಲ್ಲಿ ಎಷ್ಟು ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿದ್ದಾರೆ? ಯಾವುದೋ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್, ಬಹಳ ಹಳೆಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಬಿಟ್ರೆ ಮತ್ತೆ ಅವರು ಹೊಸ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳು ಎಲ್ಲೂ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮೊನ್ನೆ ನಾನು KSSIDC ಬೋರ್ಡ್ ಒಂದು ಕಮಿಟಿ ಡೈರೆಕ್ಟರ್ ಆಗಿದ್ದೀನಿ. ನಾನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರನ್ನು ಚೇರ್ ಮಾಡ್ತಾರೆ. ನಾನು ಕೇಳಿದೆ ಸರ್, KSSIDC ಅವರು ಇಷ್ಟೊಂದು ಜನ ಸ್ಟಾಫ್ ಇದ್ದಾರೆ, ಆಫೀಸರ್ಸ್ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಯಾವುದು ಹಳೆಯ ಫೈಲ್ಗಳೆಲ್ಲ ಹುಡುಕೋದು, ಒಂದು 30 ವರ್ಷದ, 25 ವರ್ಷದ್ದು, ಒಂದು 15 ವರ್ಷದ್ದು ಹಿಂದೆ ಒಂದು ಅಲಾಟ್ಮೆಂಟ್ ಆಗಿರೋಂಥದ್ದು ಫೈಲ್ ಹುಡುಕೋದು. ಅವ್ರು ಪೂರ್ತಿ ಅಮೌಂಟ್ ಕಟ್ಟಿರ್ತಾರೆ, ಮತ್ತೆ ಏನೋ ಒಂದು ರಿಸಲ್ಟ್ ಕೊಟ್ಟು, ನೀನು ಇಷ್ಟು ಅಮೌಂಟ್ ಕಾರ್ನರ್ ಸೈಟ್ ಇದೆ, ಇಷ್ಟು ಅಮೌಂಟ್ ಕಟ್ಟು, ಮತ್ತೆ ನಿಂದೇನೋ ಇದನ್ನ ಅವತ್ತು ಹಿಂಗಾಗಿತ್ತು, ಇದನ್ನ ಇವತ್ತಿಷ್ಟು ಕಟ್ಟು. ಇಂಥ ಕೆಲಸ ಮಾಡ್ಕೊಂಡು ಬರೀ ಒಂದಷ್ಟು ಅಮೌಂಟ್ ಡೆಪಾಸಿಟ್ ಮಾಡಿ ಆ ಇಂಟ್ರೆಸ್ಟ್ ಇಂದ ಸ್ಯಾಲರಿ ತಗೊಂಡು ಅವರು ಬದುಕ್ತಾ ಇದ್ದಾರೆ. ದಯವಿಟ್ಟು ಬೇಜಾರ ಮಾಡ್ಕೊಬೇಡಿ, ಇಂಥ ವರ್ಡನ್ನ ನಾನು ಹೇಳ್ತಾ ಇದ್ದೀನಿ ಅಂತೇಳಿ. ಈ ತರ ಪರಿಸ್ಥಿತಿ KSSIDC ಇದೆ. ನಾನು ಹೇಳಿದೆ, ಅಟ್ಲೀಸ್ಟ್ ಒಂದು ಡಿಪಾರ್ಟ್ಮೆಂಟ್ ಅಂತ ಇದ್ದಾದ್ಮೇಲೆ ಅವರು ಅಟ್ಲೀಸ್ಟ್ ವರ್ಷದಲ್ಲಿ 2 ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಲಿ. ಯಾಕೆ ಮಾಡೋಕ್ಕಾಗಲ್ಲ? ಈ ಡಿಪಾರ್ಟ್ಮೆಂಟ್ ಇರೋದೇ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಬೇಕು ಅಂತಾರೆ. ಆದ್ರೂ ಮಾಡಿ, ಅದಕ್ಕೆ ಗೌರ್ಮೆಂಟ್ ಇಂದ ನಿಮಗೆ ಗೌರ್ಮೆಂಟ್ಗೆ ಒಂದಷ್ಟು ರೆವಿನ್ಯೂ ಬರುತ್ತೆ, ನಮ್ಮ ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ, ದೇಶದ ಆರ್ಥಿಕತೆ ಆಗುತ್ತೆ, ನಮ್ಮ ಸ್ಟೇಟ್ ಆರ್ಥಿಕತೆ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ KSSIDC ಇರ್ಬೋದು, KEDB ಇರ್ಬೋದು, ಒಂದಷ್ಟು ಅವರು ಇಯರ್ಲಿ ಒಂದಷ್ಟು 1-2 ಎಸ್ಟೇಟ್ಗಳನ್ನ ಮಾಡಲಿ. ಇವತ್ತು ಹಾಸನದಲ್ಲಿ ಸುಮಾರು
ಲ್ಯಾಂಡ್ಗೆ ಅಪ್ಲೈ ಮಾಡಿ ನಾವು ಇಂಡಸ್ಟ್ರೀಸ್ ಮಾಡ್ತೀವಿ ಅಂತ ಲ್ಯಾಂಡ್ಗೆ ಅಪ್ಲೈ ಮಾಡಿದ್ವಿ. ಇವತ್ತು 165 ಅಪ್ಲಿಕೇಶನ್ಗಳು ಕಿರಣ್. ಸೊ 165 ಅಪ್ಲಿಕೇಶನ್ ಲ್ಯಾಂಡ್ಗೆ ಅಂತ ಅಪ್ಲೈ ಮಾಡಿದ್ದು ಅವ್ರಿಗೆ ಲ್ಯಾಂಡ್ ಕೊಡಕ್ ಆಗ್ತಾ ಇಲ್ಲ. ಒಂದು ಡಿಪಾರ್ಟ್ಮೆಂಟ್ ಇದ್ದು ಅದನ್ನ ಒಂದು ಡಿಪಾರ್ಟ್ಮೆಂಟ್ ಬಿದ್ದು ಇಂಥದನ್ನ ಇಲ್ಲಿ ಇಷ್ಟು ಡಿಮಾಂಡ್ ಇದೆ, ಇಲ್ಲಿ ಒಂದು ಲ್ಯಾಂಡ್ ಡೆವಲಪ್ ಮಾಡಿ ಕೊಡಬೇಕು ಅನ್ನೋ ಒಂದು ಅವರಿಗೆ ಪರಿಜ್ಞಾನ ಇಲ್ಲ ಅಂತಂದ್ರೆ ಆ ಡಿಪಾರ್ಟ್ಮೆಂಟ್ ಹಾಕಿರ್ಬೇಕು. ಸೊ ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ. ಹಾಸನದಲ್ಲೂ ಸಹ ಇಂಡಸ್ಟ್ರೀಸ್ ಮಾಡಲಿಕ್ಕೆ ಜನ ಮುಂದೆ ಬಂದಿದ್ದಾರೆ. ಅವ್ರ ಅಪ್ಲಿಕೇಶನ್ಗಳು ಹಾಕಿದ್ದಾರೆ, ಲ್ಯಾಂಡ್ ಬೇಕು ನಮ್ಗೆ ಇಂಡಸ್ಟ್ರಿಯಲ್ ಲ್ಯಾಂಡ್ ಅಂತ ಹೇಳಿ. ಅವ್ರಿಗೆ ನಾವು ಲ್ಯಾಂಡ್ ಕೊಡೋಕ್ಕಾಗ್ತಿಲ್ಲ. ಇನ್ನು ಎಲ್ಲಿ MSMEಗಳು ಬೆಳೆಯೋದಿಲ್ಲಿ. ಹಾಗಾಗಿ ಒತ್ತಾಯ ಮಾಡೋದು ನಾವು ಅಟ್ಲೀಸ್ಟ್ ಹಾಸನದಲ್ಲೂ ಜಿಲ್ಲೆಗಳ ಎಲ್ಲ ಹೆಡ್ ಕ್ವಾರ್ಟರ್ಗಳಲ್ಲೂ ಕರ್ನಾಟಕದಲ್ಲಿ, ಅದರಲ್ಲೂ ಹಾಸನದಲ್ಲೂ ಇಮ್ಮಿಡಿಯೇಟ್ ಆಗಿ ಒಂದು ಲ್ಯಾಂಡ್ ಐಡಿ. ನಾವು ಅದನ್ನ ಮಾತಾಡಿದೆ ನಮ್ಮ ಚಂದನ್ ಅವರಿಗೆ, ಪಾಸ್ಟ್ ಪ್ರೆಸಿಡೆಂಟ್ ಅಸೋಸಿಯೇಷನ್ ಅವರಿಗೆ. ಸೊ ಲ್ಯಾಂಡ್ ನಾವು ಐಡೆಂಟಿಫೈ ಮಾಡಿ ಕೊಡಿ ಸರ್, ನಾವು ಲ್ಯಾಂಡ್ ಐಡೆಂಟಿಫೈ ಮಾಡಿ ಕೊಡಿ. ನಾನು MD ಹತ್ರ ಮಾತಾಡ್ತೀನಿ, ನಾನು ಮಿನಿಸ್ಟ್ರಿ ಮಾತಾಡ್ತೀನಿ. ಇಲ್ಲೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ನ ಮಾಡಲಿಕ್ಕೆ ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೊಳ್ಳೋಣ ಅನ್ನೋ ಒಂದು ನಾನು ಮಾತನ್ನು ಹೇಳಿದ್ದೀನಿ. ನಾನು ಅದನ್ನು ಮಾಡಿಸ್ತೀವಿ, ಅದನ್ನು ಮಾಡಬೇಕು ಅಂತ. ಇಲ್ಲೊಂದು ಇಂಡಸ್ಟ್ರಿ ಇಮಿಡಿಯೇಟ್ ಆಗಿ ಒಂದು ಹೊಸ ಇಂಡಸ್ಟ್ರಿ ಎಸ್ಟೇಟ್ ಆಗಬೇಕು ಅನ್ನೋದು ನನ್ನ ಆಸೆ. ಅದನ್ನು ನಾವು ಗೌರ್ಮೆಂಟ್ಗೆ ಒತ್ತಾಯ ಮಾಡ್ತೀವಿ. ಇಲ್ಲಲ್ಲಿ ಬಹಳಷ್ಟು ನಮ್ಮಲ್ಲಿ ಇಲ್ಲಿ ಹಾಸನದಲ್ಲಿ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗಳಿದೆ, ಆಟೋಮೊಬೈಲ್ ಇಂಡಸ್ಟ್ರೀಸ್ ಇದೆ, ಕಾಫಿ ಕ್ಯೂರಿಂಗು, ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಸಾಕಷ್ಟು ಇಲ್ಲಿ ಬರ್ತಾ ಇದೆ. ಇದೆಲ್ಲ ಒಳ್ಳೆ ಅವಕಾಶಗಳಿದೆ, ಇಲ್ಲಿ ಎಕ್ಸ್ಪೋರ್ಟ್ ಒಳ್ಳೆ ಅವಕಾಶಗಳಿದೆ. ಸೊ ಹಾಗಾಗಿ ನಮ್ಮ ಒಂದು ಜಿಲ್ಲಾವರು, ನಮ್ಮ ನಾಯಕರು ಇರ್ಬೋದು, ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲ ಮನವರಿಕೆ ಆಗಿದ್ರೂ ಸಹ ಯಾರು ಮುಂದೆ ಬರ್ತಾ ಇಲ್ಲ ಅನ್ನೋದು ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ನಮಗೆ ರೈಲಿನ ಸೌಕರ್ಯ ಈಗ ಆಗಿದೆ, ಅದು ಇಷ್ಟು ಹಾರೇ ಸಾಕಾಗಿಲ್ಲ ನಮಗೆ. ಅದು ಒಂದು ಹೈ ಸ್ಪೀಡ್ ಒಂದು ಟ್ರೈನ್ ಆಗಬೇಕಿಲ್ಲಿ, ಕಂಟಿನ್ಯೂಟಿ ಇರಬೇಕು, ಕನೆಕ್ಟಿವಿಟಿ ಇರಬೇಕು. ಆಗ ನಮಗೆ ಜನ ಇಲ್ಲಿ ಹಾಸನಕ್ಕೆ ಬರಲಿಕ್ಕೆ, ಟ್ರೈನಲ್ಲಿ ಹಾಸನಕ್ಕೆ ಬಂದು ಇಲ್ಲಿ ಇಂಡಸ್ಟ್ರಿ ಮಾಡಿ, ಬೆಂಗಳೂರಲ್ಲಿ ಇರೋರು ಸಹ ಇಲ್ಲಿ ಇಂಡಸ್ಟ್ರಿ ಮಾಡಿ ವಾಪಸ್ ಹೋಗ್ಲಿಕ್ಕೆ ಬಹಳ ಈಸಿ ಆಗುತ್ತೆ ಅನ್ನೋದನ್ನ ಇದು ಒಂದು ಒತ್ತಾಯ. ಏನು ಹಾಸನ ಏನು ದೂರ ಆಗಿಲ್ಲ, ಸುಮಾರು 1.5-2 ಗಂಟೆ ಟ್ರೈನ್ ಇದ್ರೆ ಆರಾಮಾಗಿ ಬಂದು ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಪೀಣ್ಯದಿಂದ ನೀವು ಜಯನಗರಕ್ಕೆ ಹೋಗ್ಬೇಕಾದ್ರೆ ಬೆಂಗಳೂರಲ್ಲೇ 2.5 ಗಂಟೆ ಬೇಕು. ಪೀಣ್ಯ ಇಲ್ಲಿ ಇಂಡಸ್ಟ್ರಿ ಇದ್ದು ಜಯನಗರಕ್ಕೆ ಅವ್ರು ಹೋಗ್ಬೇಕಾದ್ರೆ 2.5 ಗಂಟೆ ಬೇಕು. ನಾವು ಬೆಂಗಳೂರಿಂದ ಕರೆಕ್ಟ್ ಟ್ರೈನ್ ಇದ್ದುಬಿಟ್ರೆ ಹಾಸನದಲ್ಲಿ ಅವ್ರ ಇಂಡಸ್ಟ್ರಿ ಇದ್ರೆ ಜಸ್ಟ್ 2 ಅವರ್ಸ್ ಒಳಗಡೆ ಅವ್ರು ಬಂದು ಇಲ್ಲಿ ರೀಚ್ ಆಗ್ಬೋದು, ಅವ್ರ ಫ್ಯಾಕ್ಟ್ರಿ ಕೆಲಸ ಮುಗಿಸ್ಕೊಂಡು ಒಳಗಡೆ ಹೋಗ್ಬೋದು. ಹಾಗಾಗಿ ಟ್ರೈನ್ನ ಒಂದು ಇನ್ನೊಂದಷ್ಟು ಟ್ರೈನ್ಗಳು ಹಾಕಬೇಕು, ಮತ್ತೆ ಸ್ಪೀಡ್ ಜಾಸ್ತಿ ಆಗಬೇಕು ಅನ್ನೋದು ನನ್ನ ಒತ್ತಾಯ. ನಾವು ಈಗಾಗಲೇ ಜಿಲ್ಲಾವಾರು ಒಂದು ವಿಸಿಟ್ ಮಾಡಿ ಅಲ್ಲಿನ ಕನ್ಸರ್ನ್ಡ್ ಮಿನಿಸ್ಟರ್ ಇರ್ಬೋದು, DC ಇರ್ಬೋದು, ಅಲ್ಲಿನ ಜಾಯಿಂಟ್ ಡೈರೆಕ್ಟರ್ ಇರ್ಬೋದು, ಅವರುಗಳ ಜೊತೆ ನಾವು ಮೀಟಿಂಗ್ ಎಲ್ಲ ಮಾಡಿ ಆ ಜಿಲ್ಲೆಗಳ ಪ್ರಾಬ್ಲಮ್ಗಳು ಏನಿದೆ ಅಂತ ಹೇಳಿ ಸಾಕಷ್ಟು ಕಡೆ ನಾವು ಸಾಕಷ್ಟು ಪ್ರಾಬ್ಲಮ್ಗಳನ್ನ ಅಲ್ಲೇ ಸಾಲ್ವ್ ಮಾಡ್ತಾ ಇದ್ದೀವಿ. ಇಷ್ಟು ಜನ ಆಫೀಸರ್ಸ್ ಇದ್ರೆ ಅಲ್ಲಿ ಇನ್ನೂ ಕೆಲವು ಕಡೆ ನಾವು KSRTC ಆಫೀಸರ್ಸ್ಗೂ ಸಹ ನಾವು ಜೊತೆ ಕರ್ಕೊಂಡು ಹೋಗ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಲ್ಲೇ ನಾವು ಸಾಲ್ವ್ ಮಾಡೋಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಇದರಿಂದ ಸಾಕಷ್ಟು ನಮ್ಮ MSMEಗಳಿಗೆ ಅನುಕೂಲಗಳಾಗ್ತಾ ಇದೆ. ಮತ್ತೆ ಈಗ ತಮ್ಮೆಲ್ಲರೂ ಗೊತ್ತಿದೆ 20,000 ಲಕ್ಷ ಕೋಟಿ ನಮ್ಮ ಗೌರ್ಮೆಂಟ್ ಅವರು MSME ಕೊಟ್ಟಿದೆ, ಇಂಡಸ್ಟ್ರೀಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಏನಾಗ್ತಿದೆ ಅಂದರೆ ಯಾರ ಅಕೌಂಟ್ ಚೆನ್ನಾಗಿದೆಯೋ, ಯಾರು ಬಲವಾಗಿದ್ದಾರೋ, ಯಾವ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ನಡೀತಾ ಇದೆಯೋ ಅಂಥವ್ರಿಗೆ ಮಾತ್ರ ಈ ಲೋನ್ಗಳು ಸಿಗ್ತಾ ಇದೆ. ನೀವು ಏನಾದ್ರು 28ನೇ ತಾರೀಕು ಫೆಬ್ರವರಿ 28ನೇ ತಾರೀಕು ನಮ್ಮ ಸಾಲ ಓವರ್ ಡ್ರಾಫ್ಟ್ ಎಷ್ಟು ಇರುತ್ತೋ, ಓವರ್ ಡ್ರಾಫ್ಟ್ ಎಷ್ಟು ಇರುತ್ತೋ, ಸಾಲ ಎಷ್ಟು ತಗೊಂಡಿರ್ತೀವೋ ಅದರ ಮೇಲೆ 15-20% ಸಾಲ ಕೊಡ್ತಿದ್ದಾರೆ. ಆದರೆ 28ನೇ ತಾರೀಕು ಅವತ್ತು ಸಂಜೆಯಲ್ಲಿ ಏನಾದ್ರು ನಿಮ್ಗೆ ಒಂದು ಇನ್ಸ್ಟಾಲ್ಮೆಂಟ್ ಡ್ಯೂ ಆಗಿದ್ರೆ ಅವ್ರು ಈ ಸ್ಕೀಮಲ್ಲಿ ಬರಲ್ಲ. ಆಕ್ಚುಲಿ ನಾವು ನಮ್ಮ ಇಂಡಸ್ಟ್ರೀಸ್ಗೆ, ನಮ್ಮ MSMEಗಳಿಗೆ, ಎಸ್ಪೆಷಲಿ MSMEಗಳು ಯಾವಾಗಲೂ ನಾವು ತೊಂದರೆಯಲ್ಲಿ ಇರ್ತೀವಿ.
ಒಂದು ಇನ್ಸ್ಟಾಲ್ಮೆಂಟ್ ಎರಡು ಇನ್ಸ್ಟಾಲ್ಮೆಂಟು ನಮಗೆ ನಿಜವಾಗ್ಲೂ ಯಾವಾಗಲೂ ಪ್ರಾಬ್ಲಮ್ ಇದ್ದೇ ಇರ್ತದೆ. ಅವ್ರು ಟ್ಯಾಕ್ಸ್ ಕಟ್ಟೋದು ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಏನೋ ಒಂದು ರೀತಿಯಲ್ಲಿ ಅವರು ಒಂದು ಮಂತ್ 2 ಮಂತ್ ಅವ್ರು ಡಿಪಾರ್ಟ್ ಆಗಿರ್ತಾರೆ ಅವರು. ಸೊ ಅಂಥವ್ರಿಗೆ ಈ ಸ್ಕೀಮು ಅನ್ವಯಿಸಲ್ಲ. ಸೊ ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ಫೈನಾನ್ಸ್ ಮಿನಿಸ್ಟ್ರಿ ಆಲ್ರೆಡಿ ನಾವು ಒಂದು ಒಳ್ಳೆಯ ಒಂದು ಅವಕಾಶ ಸಿಕ್ಕಿತ್ತು. ನನಗೆ ಒಂದು ಲಾಸ್ಟ್ ವೀಕು ಫೈನಾನ್ಸ್ ಮಿನಿಸ್ಟ್ರಿ ಡೈರೆಕ್ಟ್ ಆಗಿ ನಾವು ಎವ್ರಿ ಡೇ ಆಲ್ಮೋಸ್ಟ್ ಎವ್ರಿ ವೀಕ್ ನಾವು ಫೈನಾನ್ಸ್ ಮಿನಿಸ್ಟ್ರಿ ಇರ್ಬೋದು, ನಮ್ಮ MSME ನಿತಿನ್ ಗಡ್ಕರಿ ಅವರು ಇರ್ಬೋದು, PMO ಆಫೀಸ್ ಇರ್ಬೋದು, ನಾವು ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದೀವಿ. ನಮ್ಮ MSME ಪ್ರಾಬ್ಲಮ್ ಇರೋದು ನಾವು ಹೇಳ್ಕೊಳ್ತಾನೆ ಇರ್ತೀವಿ. ಸೊ ಹಾಗಾಗಿ ಒಂದು ದಿವಸ ನನಗೆ ಒಂದು 8 ದಿವಸದಿಂದ ನನಗೆ ಸುಮಾರು 9:30 ಫೈನಾನ್ಸ್ ಮಿನಿಸ್ಟರ್ ಡೈರೆಕ್ಟ್ ಆಗಿ ಮಾತಾಡೋದು, ನನಗೆ ಫೋನಲ್ಲಿ ಮಾತಾಡಿದ್ರು. ಸೊ ಎಷ್ಟು ಮಾಡಿದ್ರು ನಿಮ್ಗೆ MSMEಗಳು ನಿಮ್ಮ ತೊಂದರೆಗಳನ್ನೇ ಹೇಳ್ಕೊತಾ ಇದ್ದೀರಲ್ಲ ಅಂತ ಹೇಳಿ. ಸೊ ಅವಾಗ ನಾನು ಹೇಳಿದೆ, ಮೇಡಮ್ ಈ ಥರ ಇದೆ, ನೀವು ಇವತ್ತು ಸಹಾಯ ಮಾಡಬೇಕಾಗಿದ್ದು, ಲೋನ್ ಸಿಗಬೇಕಾಗಿರೋದು, ಹಣಕಾಸಿನ ಒಂದು ಅವಶ್ಯಕತೆ ಇರೋಂಥದ್ದು MSMEಗಳಿಗೆ ಏನು NP ಆಗಿದೆ ಅಂತ NP ನೀವೇನು ಕೊಡ್ತಾ ಇಲ್ವಲ್ಲ ಅಂಥವ್ರಿಗೆ ಬೇಕಾಗಿರೋದು. ಅಂಥ ಅಕೌಂಟ್ಗಳನ್ನ ನೀವು ತರಬೇಕು, ಅಂಥವ್ರಿಗೆ ಸಹಾಯ ಮಾಡಬೇಕು ನೀವು.